ನಮಸ್ಕಾರ ಸ್ನೇಹಿತರೆ, ವೇದ ಮಂತ್ರಶಕ್ತಿ ಚಾನೆಲ್ಗೆ ಸ್ವಾಗತ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸಬೇಕೇ? ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಮನೆಯಲ್ಲಿ ಸದಾಕಾಲ ನೆಮ್ಮದಿ, ಶಾಂತಿ ನೆಲೆಸಬೇಕೇ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಇವತ್ತು ನಾವು ಲಕ್ಷಾಂತರ ಜನರು ಪಾಲಿಸಿ ಉತ್ತಮ ಫಲಿತಾಂಶ ಪಡೆದಿರುವ ಒಂದು ಸರಳ ಮತ್ತು ಶಕ್ತಿಶಾಲಿ ಉಪಾಯದ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಅಡುಗೆ ಮನೆಯಲ್ಲಿರುವ ಉಪ್ಪಿನ ಭರಣಿಯಲ್ಲಿ ಕೇವಲ ಈ 4 ವಸ್ತುಗಳನ್ನು ಇಟ್ಟರೆ ಸಾಕು. ಇದರ ಹಿಂದಿರುವ ಶಕ್ತಿ ಏನು? ಇದು ನಿಜವಾಗಿಯೂ ಹೇಗೆ ಕೆಲಸ ಮಾಡುತ್ತದೆ? ಸಂಪೂರ್ಣವಾಗಿ ತಿಳಿಯೋಣ. ಬನ್ನಿ ಸ್ನೇಹಿತರೆ, ನಮ್ಮ ಹಿರಿಯರು ಹೇಳಿದಂತೆ ಉಪ್ಪು ಎಂದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಲಕ್ಷ್ಮೀದೇವಿ ಜನಿಸಿದ್ದು ಸಮುದ್ರದಲ್ಲಿ ಮತ್ತು ಸಮುದ್ರದಿಂದಲೇ ನಮಗೆ ಉಪ್ಪು ಸಿಗುತ್ತದೆ. ಆದ್ದರಿಂದ ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಉಪ್ಪು ಎಂದಿಗೂ ಸಂಪೂರ್ಣವಾಗಿ ಖಾಲಿ ಆಗಬಾರದು. ಉಪ್ಪು ಕೇವಲ ಅಡುಗೆಯ ರುಚಿಯಲ್ಲ, ಅದು ಮನೆಯ ಐಶ್ವರ್ಯ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತ. ಒಂದು ಚಿಕ್ಕ ಸಲಹೆ: ರಾತ್ರಿ ಮಲಗುವ ಮುನ್ನ ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಮನೆಯ ಮೂಲೆಗಳಲ್ಲಿ ಇಡಿ. ಬೆಳಿಗ್ಗೆ ಅದನ್ನು ಕಸದ ಜೊತೆ ಹೊರಹಾಕಿ. ಹೀಗೆ ಮಾಡಿದರೆ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿ, ದೃಷ್ಟಿದೋಷಗಳು ದೂರವಾಗುತ್ತವೆ. ಉಪ್ಪಿನ ಭರಣಿಯನ್ನು ಬಳಸುವಾಗ ಈ ನಿಯಮಗಳನ್ನು ಮರೆಯಬೇಡಿ. ಜಾಡಿ ಹೇಗಿರಬೇಕು? ಉಪ್ಪನ್ನು ಎಂದಿಗೂ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡಬಾರದು. ಯಾವಾಗಲೂ ಗಾಜಿನ ಡಬ್ಬಿ ಅಥವಾ ಪಿಂಗಾಣಿ ಜಾಡಿಯಲ್ಲಿಯೇ ಇಡಬೇಕು. ಉಪ್ಪಿನೊಳಗೆ ಕಡಿಮೆ ಗುಣಮಟ್ಟದ ಅಥವಾ ತುಕ್ಕು ಹಿಡಿಯುವ ಸ್ಟೀಲ್ ಚಮಚಗಳನ್ನು ಇಡಬೇಡಿ. ಉಪ್ಪಿನ ಜಾಡಿ ಯಾವಾಗಲೂ ಅಡುಗೆ ಮನೆಯಲ್ಲಿ ನಿಮ್ಮ ಭುಜಕ್ಕೆ ಸಮನಾದ ಎತ್ತರದಲ್ಲಿರಬೇಕು. ಇದು ಕೈಗೆ ಸುಲಭವಾಗಿ ಸಿಗುವಂತಿರಬೇಕು. ನಿಮಗಿಂತ ಎತ್ತರದಲ್ಲಿಯೂ ಇರಬಾರದು, ಕೆಳಗೂ ಇರಬಾರದು. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಅದೇ ನಮ್ಮ ಮಹಾಲಕ್ಷ್ಮಿಯನ್ನು ಆಕರ್ಷಿಸುವ ಆ 4 ದಿವ್ಯ ವಸ್ತುಗಳು. ಉಪ್ಪಿನ ಜಾಡಿಯಲ್ಲಿ ಇಡಬೇಕಾದ ಆ 4 ದಿವ್ಯ ವಸ್ತುಗಳು: ಹಳದಿ ಬಟ್ಟೆ, ನಾಣ್ಯಗಳು, ಅರಿಶಿನ ಕೊಂಬು, ಚಿನ್ನ, ಬೆಳ್ಳಿ ತುಂಡು, ಗುರು ಮತ್ತು ನವಗ್ರಹಗಳ ಅನುಗ್ರಹವನ್ನು ನಿಮ್ಮ ಮನೆಗೆ ತರುತ್ತವೆ. ಇದನ್ನು ಮಾಡಬೇಕಾದ ದಿನ ಶುಕ್ರವಾರ. ಒಂದು ಚಿಕ್ಕ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಹಳದಿ ಬಣ್ಣವು ಗುರು ಗ್ರಹದ ಪ್ರತೀಕ ಮತ್ತು ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಬಣ್ಣವಾಗಿದೆ. ಈ ಹಳದಿ ಬಟ್ಟೆಯಲ್ಲಿ ನಿಮ್ಮ ಬಳಿ ಇರುವ 9 ನಾಣ್ಯಗಳನ್ನು ಹಾಕಿ. ಇದು ನವಗ್ರಹಗಳ ಸಂಕೇತ. ನವಗ್ರಹಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ. ನಿಮ್ಮ ಮನೆಯಲ್ಲಿ ಬಳಸದೆ ಇರುವ ಒಂದು ಚಿಕ್ಕ ಚಿನ್ನ ಅಥವಾ ಬೆಳ್ಳಿಯ ತುಣುಕು ಇಡಿ. ಇದು ಮನೆಯಲ್ಲಿ ಬಂಗಾರ, ಬೆಳ್ಳಿ ನಿರಂತರವಾಗಿ ಹೆಚ್ಚಾಗಲು ಸಹಕಾರಿ. ಒಂದು ಚೆನ್ನಾಗಿರುವ ಅರಿಶಿಣದ ಕೊಂಬನ್ನು ಹಾಕಿ. ಅರಿಶಿಣ ಶುಭ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತ. ಈ 4 ವಸ್ತುಗಳನ್ನು ಹಳದಿ ಬಟ್ಟೆಯಲ್ಲಿ ಹಾಕಿ ಒಂದು ಚಿಕ್ಕ ಮೂಟೆಯಂತೆ ಕಟ್ಟಿರಿ. ಈ ಮೂಟೆಯನ್ನು ನಿಮ್ಮ ದೇವರ ಮನೆಯಲ್ಲಿ ಒಂದು ತಟ್ಟೆಯ ಮೇಲೆ ಇಟ್ಟು ದೇವರಿಗೆ ಪೂಜೆ ಮಾಡುವಾಗ ಇದಕ್ಕೂ ಧೂಪದೀಪ ತೋರಿಸಿ ನಮಸ್ಕರಿಸಿ. ನಂತರ ಈ ಶಕ್ತಿಶಾಲಿ ಮೂಟೆಯನ್ನು ನಿಮ್ಮ ಉಪ್ಪಿನ ಜಾಡಿಯ ಕೆಳಭಾಗದಲ್ಲಿ ಇಟ್ಟು ಅದರ ಮೇಲೆ ಉಪ್ಪನ್ನು ತುಂಬಿರಿ. ಈ ಮೂಟೆಯನ್ನು ಇಟ್ಟಾಕ್ಷಣ ಲಕ್ಷಾಂತರ ಹಣ ಬರುವುದಿಲ್ಲ, ಆದರೆ ಆಗುವ ಲಾಭಗಳು ಅಮೂಲ್ಯ. ಮನೆಯಲ್ಲಿ ಆಗುತ್ತಿದ್ದ ಅನಗತ್ಯ ಜಗಳಗಳು, ಕಲಹಗಳು ನಿಂತು ಹೋಗುತ್ತವೆ. ಮನೆಯಲ್ಲಿ ಒಂದು ಅದ್ಭುತವಾದ ಪಾಸಿಟಿವ್ ಶಕ್ತಿ ಬೆಳೆಯುತ್ತದೆ. ಕೈಯಲ್ಲಿ ಹಣ ನಿಲ್ಲದೆ ಹೆಚ್ಚು ಖರ್ಚಾಗುತ್ತಿದ್ದರೆ ಆ ಬೇಡವಾದ ಖರ್ಚುಗಳು ಕಡಿಮೆಯಾಗುತ್ತವೆ. ನೆಮ್ಮದಿ, ಶಾಂತಿ ಸಿಕ್ಕಾಗ ಮನಸ್ಸು ದುಡಿಯಲು ಪ್ರೇರೇಪಣೆಯಾಗುತ್ತದೆ. ಉತ್ತಮ ಆಲೋಚನೆಗಳು ಬಂದು ಸಾಲಗಳನ್ನು ತೀರಿಸಲು ಹೊಸ ಮಾರ್ಗಗಳು ಕಾಣುತ್ತವೆ. ಮಹಾಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗಿ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯುತ್ತಲೇ ಇರುತ್ತವೆ. ಕೊನೆಯದಾಗಿ 2 ಪ್ರಮುಖ ನಿಯಮಗಳು. ಮುಟ್ಟಿನ ಸಮಯದಲ್ಲಿ ಈ ಜಾಡಿಯನ್ನು ಮುಟ್ಟಬೇಡಿ. ಆ ಸಮಯದಲ್ಲಿ ಅಡುಗೆಗೆ ಬಳಸಲು ಚಿಕ್ಕ ಪ್ರತ್ಯೇಕ ಜಾಡಿ ಇಟ್ಟುಕೊಳ್ಳಿ. ದೇವರ ವಿಗ್ರಹಕ್ಕೆ ಕೊಡುವಷ್ಟೇ ಗೌರವದಿಂದ ಉಪ್ಪಿನ ಜಾಡಿಯನ್ನು ನೋಡಿಕೊಳ್ಳಿ ಮತ್ತು ಅದರ ಮುಚ್ಚಳ ಸದಾ ಮುಚ್ಚಿರುವಂತೆ ನೋಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ತರುವ ಇಂತಹ ಸರಳ ಮತ್ತು ಶಕ್ತಿಶಾಲಿ ಉಪಾಯಗಳನ್ನು ತಪ್ಪದೇ ಪಾಲಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ವೇದ ಮಂತ್ರಶಕ್ತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಬಾಳಿನಲ್ಲಿ ಸದಾ ಸುಖ, ಸಮೃದ್ಧಿ, ಐಶ್ವರ್ಯ ನೆಲೆಸಲಿ. ಧನ್ಯವಾದಗಳು.